ಎಲ್ಲರಿಗೂ ನಮಸ್ಕಾರ. ರೇಣುಕಾಸ್ ಕಿಚನ್ ರೆಸಿಪಿಗೆ ಸ್ವಾಗತ. ನಾನಿವತ್ತು ಹಾಗಲಕಾಯಿ ಚಿಪ್ಸ್ನ ಮಾಡ್ತಾ ಇದ್ದೀನಿ. ಈ ಒಂದು ಜಿಟಿ ಮಳೆ ಹನಿಯಲ್ಲಿ ಸಾಯಂಕಾಲ ನಾವು ಟೀ ಜೊತೆಗೆ ಈ ರೀತಿ ಕ್ರಿಸ್ಪಿಯಾಗಿ ಹಾಗಲಕಾಯಿ ಚಿಪ್ಸ್ನ ಮಾಡಿ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಮತ್ತು ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬಂದುಬಿಡೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಗ್ರಾಮ್ ಫ್ಲೋರ್ ಅಂದರೆ ಹಸಿ ಕಡಲೆ ಹಿಟ್ಟು. ನಂತರ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಉಪ್ಪು, 1 ಚಿಟಿಕೆ ಇಂಗು, 1/2 ಟೀ ಸ್ಪೂನ್ ಜೀರಿಗೆ. ಈ ಒಂದು ಹಾಗಲಕಾಯಿ ಚಿಪ್ಸ್ಗೆ ಬೇಕಾದಂಥ ಇಷ್ಟೇ ಸಾಮಗ್ರಿಗಳು. ಇವಾಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಹಾಗಲಕಾಯಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ತೆಳ್ಳಗಾಗಿ ಕಟ್ ಮಾಡ್ಕೊಳ್ಬೇಕು. ದಪ್ಪನಾಗಿ ಕಟ್ ಮಾಡಿಕೊಂಡ್ರೆ ಚಿಪ್ಸು ಚೆನ್ನಾಗಿ ಬರುವುದಿಲ್ಲ. ಹಾಗಾಗಿ ತೆಳ್ಳಗೆ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಹಾಗೆಯೇ ಅಚ್ಚ ಖಾರದ ಪುಡಿ, ನಂತರ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇಂಗು, ಜೀರಿಗೆ, ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕದೇನೆ. ನಮ್ಮ ರೆಸಿಪೀಸ್ಗಳು ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಮತ್ತು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಹದವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತೀರಾ ಗಟ್ಟಿಯಾಗಿಯೂ ಅಲ್ಲ, ತೀರಾ ತೆಳುವಾಗಿಯೂ ಅಲ್ಲ, ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಹಾಗಲಕಾಯಿ ಒಂದು ವೇಳೆ ಕಹಿ ಅನಿಸಿದರೆ ಹಾಗಲಕಾಯಿ ಪೀಸ್ಗಳನ್ನು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ನೆನೆಬಿಟ್ಟು ಈ ರೀತಿ ಕಲಿಸ್ಕೊಳ್ಬೋದು, ಅಥವಾ ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ನೀರು ಹಾಕ್ತಾನೆ. ನೀವು ಹೊರಗಡೆ ಹೋಗಿ ತಿನ್ನುವ ಬದಲು ಈ ರೀತಿ ಮನೆಯಲ್ಲೇ 2 ಹಾಗಲಕಾಯಿ ಇದ್ದರೆ ಸೂಪರ್ ಟೇಸ್ಟಿಯಾದ ಚಿಪ್ಸ್ನ ಸಾಯಂಕಾಲ ಹೊತ್ತು ಮಾಡಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಇವಾಗ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟೆಲ್ಲ ತಳದಲ್ಲಿ ಕೂತಿದೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ಪೀಸ್ಗೆ ಅಂಟೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನು ನೆನೆಸುವ ಹಾಗೆಲ್ಲ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಇವಾಗ ಸರಿಯಾಗಿ ಬಿಸಿಯಾಗಿದೆ. ನೆಕ್ಸ್ಟ್ ಇವಾಗ ಹಾಗಲಕಾಯಿ ಪೀಸ್ಗಳನ್ನು ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ. ಎಣ್ಣೆನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಮೆತ್ತಗಾಗಿಬಿಡುತ್ತೆ, ಜಾಸ್ತಿ ಕಹಿ ಬಂದುಬಿಡುತ್ತೆ. ಹಾಗಾಗಿ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ, ಕಹಿ ಸ್ವಲ್ಪ ಕಡಿಮೆ ಅನಿಸುತ್ತೆ, ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹಾಕಿದ ತಕ್ಷಣ ಬಬಲ್ಸ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಈ ಬಬಲ್ಸ್ ಎಲ್ಲ ಕಡಿಮೆ ಆಗುವವರೆಗೂ ಟರ್ನ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇವಾಗ ಬಬಲ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಈ ರೀತಿ ಸ್ವಲ್ಪ ಟರ್ನ್ ಮಾಡ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಪೂರ್ಣವಾಗಿ ಫ್ರೈ ಆಗಿವೆ. ತಗೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ಅವು ಒಂಥರ ಸೌಂಡ್ ಬರಬೇಕು, ಕರ 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 ಅಂತ ಶಬ್ದ ಬರಬೇಕು. ಆವಾಗ ಮಾತ್ರ ಕ್ರಿಸ್ಪಿಯಾಗಿ ಫ್ರೈ ಆಗಿವೆ ಅಂತ ಗೊತ್ತಾಗುತ್ತೆ. ನೋಡಿ, ನೆಕ್ಸ್ಟ್ ಇವಾಗ ಮತ್ತೊಮ್ಮೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಸಹ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಒಟ್ಟಿಗೆ ಬಿಟ್ಟರೆ ಅದು ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಒಂದೊಂದೇ ಪೀಸ್ನ ಬಿಟ್ಕೊಳ್ಬೇಕಾಗುತ್ತೆ. ನೋಡಿ, ಇದನ್ನು ಸಹ ಒಂದು 3 ನಿಮಿಷ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡು ನಂತರ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟರ್ನ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು. ಕ್ರಿಸ್ಪಿ ಆದ ತಕ್ಷಣವೇ ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಸೀದು ಹೋಗುತ್ತೆ ಬೇಗನೆ. ಏಕೆಂದರೆ ನಾವು ಹೈ ಫ್ಲೇಮ್ನಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ವಲ್ವ, ಅದಕ್ಕೆ ಸ್ವಲ್ಪ ಫ್ರೈ ಆದ ತಕ್ಷಣವೇ ತೆಗಿಬೇಕು.
ಹಾಗಾದರೆ ನೋಡಿದ್ರಲ್ವ ಹಾಗಲಕಾಯಿ ಚಿಪ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಳಿಗಾಗಿ ರೇಣುಕಾಸ್ ಕಿಚನ್ ರೆಸಿಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ.